Good morning, dear students. I am Bharat Hasan, your social science teacher. Dear students, today in this class we will discuss about the 9th standard social science revision classes. ನೀವು ಆಲ್ರೆಡಿ ಹಿಂದಿನ ತರಗತಿಗಳಲ್ಲಿ ಯೂಟ್ಯೂಬ್ ತರಗತಿಗಳನ್ನು ನೀವು ನೋಡಿದ್ದೀರ. ಸೋಷಿಯಲ್ ಸೈನ್ಸಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ಕೂಡ ಯೂಟ್ಯೂಬ್ ಕ್ಲಾಸಸ್ಸಲ್ಲಿ ಚಾಪ್ಟರ್ಸ್ಗಳನ್ನು ಕಂಪ್ಲೀಟ್ ಮಾಡಲಾಗಿದೆ. ಈಗ ಆ ಕ್ಲಾಸಸ್ಸಿನ ಕ್ವಶನ್ ಆನ್ಸರ್ಸ್ಗಳನ್ನು ಇಂಪಾರ್ಟೆಂಟಾಗಿ ಬರ್ತಕ್ಕಂತಹ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ನಿಮಗೆ ರಿವಿಷನ್ ಮಾಡ್ತಾ ಹೋಗ್ತೀನಿ. ಅದನ್ನು ನೀವು ಯಾವುದು ಇಂಪಾರ್ಟೆಂಟಾಗಿ ನಾನು ಕ್ವಶನ್ಸನ್ನು ಹೇಳ್ತೀನಿ ಅದನ್ನು ನೋಟ್ ಮಾಡ್ಕೊಳ್ರಿ, ಹಾಗೆ ಅದನ್ನು ಹೆಚ್ಚಿನದಾಗಿ ಅಭ್ಯಾಸವನ್ನು ಮಾಡಿ. ಫಸ್ಟ್ ನಾನು ಮಾಡ್ತಕ್ಕಂಥ ಚಾಪ್ಟರ್ ಯಾವುದು ಅಂದರೆ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ. ಅದರಲ್ಲಿ ಇಂಪಾರ್ಟೆಂಟಾಗಿ ನಿಮಗೆ ಕೇಳ್ತಕ್ಕಂಥ 2 or 3 ಮಾರ್ಕ್ಸ್ ಕ್ವಶನ್ಸನ್ನು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರಲ್ಲಿ ಫಸ್ಟ್ ಒನ್, ಲೀಸ್ಟ್ ದ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಸೊ ಆರ್ ಲೀಸ್ಟ್ ದ ಟೀಚಿಂಗ್ಸ್ ಆಫ್ ಕ್ರಿಶ್ಚಿಯಾನಿಟಿ ಅಂದರೆ ಜೀಸಸ್ ಕ್ರಿಸ್ತನ ಟೀಚಿಂಗ್ಸ್ಗಳನ್ನು ಲೀಸ್ಟ್ ಮಾಡಿರಿ ಅಂತ ಹೇಳ್ಬೋದು, ಅಥವಾ ಕ್ರೈಸ್ತ ಧರ್ಮದ ಬೋಧನೆಗಳನ್ನು ತಿಳಿಸಿ, ಟೀಚಿಂಗ್ಸ್ಗಳನ್ನು ತಿಳಿಸಿ ಅಂತ ಇದನ್ನು ಇಂಪಾರ್ಟೆಂಟಾಗಿ ಕೇಳ್ಬೋದು ಕ್ವಶನ್ಸು. ಅಟ್ಲೀಸ್ಟ್ ನೀವು ಒಂದು 5 or 6 ಟೀಚಿಂಗ್ಸ್ಗಳನ್ನು ನೀವು ನೆನಪಲ್ಲಿಟ್ಕೋಬೇಕು. ಸೊ God is one and He is most merciful. He is the creator of entire creation. ದೇವರು ಒಬ್ಬನೇ, ಇವನು ಅತ್ಯಂತ ಕರುಣಾಶಾಲಿ, ಇವನು ಎಲ್ಲ ಜೀವರಾಶಿಗಳ ಸೃಷ್ಟಿಕರ್ತ. ಎವ್ರಿಯನ್ ಶುಡ್ ಡೆವಲಪ್ ಬ್ರದರ್ಹುಡ್ ಫೀಲಿಂಗ್ಸ್ ಅಬೌಟ್ ಅದರ್. ಬ್ರದರ್ಹುಡ್ ಫೀಲಿಂಗ್ಸ್ ಅಂದರೆ ಸಹೋದರತ್ವದ ಭಾವನೆ. ಪ್ರತಿಯೊಬ್ಬರು ಕೂಡ ಇನ್ನೊಬ್ಬರನ್ನು ಸಹೋದರತ್ವದ ಭಾವನೆಯಿಂದ ಕಾಣಬೇಕು. ಲವಿಂಗ್ ದ ಪೀಪಲ್ ಇನ್ ಡಿಸ್ಟ್ರೆಸ್ ಈಸ್ ಈಕ್ವಲ್ ಟು ವರ್ಷಿಪಿಂಗ್ ಗಾಡ್. ಡಿಸ್ಟ್ರೆಸ್ ಅಂದರೆ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಪ್ರೀತಿಸ್ತಕ್ಕಂಥದ್ದು ದೇವರನ್ನು ಪ್ರೀತಿಸೋದಕ್ಕೆ ಸಮ. ಒನ್ ಶುಡ್ ಸರ್ವ್ ಅದರ್ಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ದೆಮ್. ನಾವು ಇನ್ನೊಬ್ಬರಿಗೆ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವರ ಸೇವೆಯನ್ನು ಮಾಡಬೇಕು. ಸರ್ವಿಂಗ್ ಪೀಪಲ್ ಈಸ್ ಈಕ್ವಲ್ ಟು ವರ್ಷಿಪಿಂಗ್ ಆಫ್ ಗಾಡ್. ಜನರ ಸೇವೆಯೇ ದೇವರ ಸೇವೆ. ಇಫ್ ಒನ್ ರಿಪೆಂಟ್ಸ್ ಫಾರ್ ಹಿಸ್ ಮಿಸ್ಟೇಕ್ಸ್ ಗಾಡ್ ವಿಲ್ ಫರ್ಗಿವ್ ಹಿಮ್. ರಿಪೆಂಟ್ಸ್ ಅಂದರೆ ಪಶ್ಚಾತ್ತಾಪ. ಒಬ್ಬ ವ್ಯಕ್ತಿ ತಪ್ಪನ್ನು ಮಾಡಿಬಿಟ್ಟು ಅವನು ಪಶ್ಚಾತ್ತಾಪವನ್ನು ಪಟ್ಟರೆ ದೇವರು ಅದನ್ನು ಕ್ಷಮಿಸ್ತಾನೆ. ಲವ್ ಯುವರ್ ಎನಿಮಿ, ಡೂ ವೆಲ್ ಟು ದ ಪೀಪಲ್ ಹೂ ಟ್ರೈ ಟು ಹಾರ್ಮ್ ಯು. ನಿನ್ನ ಶತ್ರುವನ್ನು ಕೂಡ ನೀನು ಪ್ರೀತಿಸು. ನಿನಗೆ ಯಾರು ನೋವನ್ನು ಕೊಡ್ತಾರೆ ಅವನಿಗೆ ನೀನು ಒಳ್ಳೆಯದನ್ನೇ ಬಯಸು. ಸೊ ದೀಸ್ ಆರ್ ದ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಈ ಕ್ವಶನನ್ನು ನೀವು ಇಂಪಾರ್ಟೆಂಟಾಗಿ ಓದ್ಕೊಳ್ಳಿ. ಉಳಿದಿರೋವನ್ನು ನೀವು ಓದ್ಕೋಬೇಕು, ಅದರಲ್ಲಿ ಹೆಚ್ಚಿನದಾಗಿ ಇವಕ್ಕೆ ಇಂಪಾರ್ಟೆನ್ಸನ್ನು ನೀವು ಕೊಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಬರುತ್ತೆ ಅಂದರೆ, ರೈಟ್ ಎ ನೋಟ್ ಆನ್ ದ ಲೈಫ್ ಆಫ್ ಮೊಹಮ್ಮದ್ ಪೈಗಂಬರ್. ಅಂದರೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ, ಲೈಫ್ ಹಿಸ್ಟ್ರಿ ಬಗ್ಗೆ ಸ್ವಲ್ಪ ನೀವು ಪಾಯಿಂಟ್ಸ್ಗಳನ್ನು ನೀವು ತಿಳ್ಕೊಬೇಕಾಗುತ್ತೆ. ಅದ್ರಾಗ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ತಿಳ್ಕೊಳೋದು ಬೇಡ. ಅವರು ಎಲ್ಲಿ ಬರ್ತಾಗುತ್ತೆ, ಯಾವ ಪ್ಲೇಸಲ್ಲಿ ಅವ್ರ ಪೇರೆಂಟ್ಸ್ ನೇಮು, ಅದನ್ನು ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ದ ಮೊಹಮ್ಮದ್ ಪೈಗಂಬರ್ ವಾಸ್ ಬಾರ್ನ್ ಇನ್ 570 ಕ್ರಿಸ್ಟರ ಅಟ್ ಮೆಕ್ಕಾ. ಹಿಸ್ ಪೇರೆಂಟ್ಸ್ ವರ್ ಅಬ್ದುಲ್ಲಾ ಆ್ಯಂಡ್ ಅಮೀನಾ. ಇವರು 570ರಲ್ಲಿ, ಕ್ರಿಸ್ತಶಕ 570ರಲ್ಲಿ ಮೆಕ್ಕಾದಲ್ಲಿ ಜನಿಸ್ತಾರೆ. ಇವರ ತಂದೆ ಅಬ್ದುಲ್ಲಾ ಆ್ಯಂಡ್ ತಾಯಿ ಅಮೀನಾ. ಹಿ ಲಾಸ್ಟ್ ಹಿಸ್ ಪೇರೆಂಟ್ಸ್ ಡ್ಯೂರಿಂಗ್ ಹಿಸ್ ಚೈಲ್ಡ್ಹುಡ್ ಆ್ಯಂಡ್ ವಾಸ್ ಬ್ರಾಟ್ ಅಪ್ ಬೈ ಹಿಸ್ ಅಂಕಲ್. ಇವರು ಚಿಕ್ಕ ವಯಸ್ಸಲ್ಲಿದ್ದಾಗೆ ಇವರ ಪೇರೆಂಟ್ಸನ್ನು ಇವರು ಕಳ್ಕೊತಾರೆ. ಅಂದರೆ ಅವರ ಪೇರೆಂಟ್ಸ್ ಏನಾಗ್ತಾರೆ, ಎಕ್ಸ್ಪೈರ್ಡ್ ಆಗ್ತಾರೆ. ಇವರ ಅಂಕಲ್ ಇವ್ರನ್ನ, ಈ ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಪಾಲನೆ ಪೋಷಣೆಯನ್ನು ಮಾಡ್ತಾರೆ. ಇನ್ ಮೆಕ್ಕಾ ಈ ಮ್ಯಾರಿಡ್ ವಿಡೋ ಖದೀಜಾ. ದೇ ಹ್ಯಾಡ್ 2 sons ಆ್ಯಂಡ್ 4 daughters. ಇವರು ಖದೀಜಾ ಅನ್ನೋ ಒಬ್ಬ ಮಹಿಳೆಯ ಜೊತೆಗೆ ವಿವಾಹ ಆಗುತ್ತೆ. ಇವರಿಗೆ 2 ಗಂಡು ಮಕ್ಕಳು, 4 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಹಿ ಸ್ಟಾರ್ಟೆಡ್ ಮೆಡಿಟೇಷನ್ ಡೀಪ್ಲಿ ಫಾರ್ ಎ ಲಾಂಗ್ ಅವರ್ಸ್ ಆ್ಯಂಡ್ ಮೌಂಟ್ ಹೀರಾ ಆ್ಯಂಡ್ ಹಿ ಅಚೀವ್ ಎನ್ಲೈಟ್ಮೆಂಟ್. ಇವರು ಮೌಂಟ್ ಹೀರಾ ಎಂಬಲ್ಲಿ ಮೆಡಿಟೇಷನನ್ನು, ತುಂಬ ಗಾಢವಾಗಿರ್ತಕ್ಕಂಥ ಡೀಪ್ಲಿ ಮೆಡಿಟೇಷನನ್ನು ಮಾಡ್ತಾರೆ. ಇದಾದ ನಂತರ ಇವರಿಗೆ ಎನ್ಲೈಟ್ಮೆಂಟ್, ಜ್ಞಾನೋದಯ ಆಗುತ್ತೆ. ನೀವಿಷ್ಟು ಅಂಶಗಳನ್ನು ಹೆಚ್ಚಿನದಾಗಿ ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಅದಾದ ನಂತರ ಮುಖ್ಯವಾಗಿ ಇಲ್ಲಿ ಕೇಳ್ತಕ್ಕಂಥದ್ದು ವಾಟ್ ಈಸ್ ಹಿಜ್ರಾ. ಇದನ್ನು ನೀವು ಅವರ ಲೈಫ್ ಹಿಸ್ಟ್ರಿಯಲ್ಲೂ ಬರಿಬೋದು, ಅಥವಾ ಸಪ್ರೇಟಾಗಿ ಕೇಳಿದ್ರೆ ವಾಟ್ ಈಸ್ ಹಿಜ್ರಾ ಅಂತ 1 mark 2 mark ಕೇಳ್ಬೋದು. ವೆನ್ ಪೈಗಂಬರ್ ಆಪೋಸ್ಡ್ polytheism strongly, the enraged people of Mecca
conspired to murder him. He traveled from Mecca to Medina. When he became aware of this in Kristera 622, this incident is known as Hijra. ಏನು ಅಂದರೆ ಇದರ ಅರ್ಥ, ಮೊಹಮ್ಮದ್ ಪೈಗಂಬರ್ ಮೂರ್ತಿ ಆರಾಧನೆಯನ್ನು ವಿರೋಧಿಸ್ತಿರ್ತಾರೆ. ಹಾಗಾಗಿ ಅಲ್ಲಿನ ಮೆಕ್ಕಾ ಜನ ಅವ್ರನ್ನ ಕೊಲೆ ಮಾಡಬೇಕು ಅಂತ ಸಂಚಲನ ಮಾಡ್ತಾರೆ. ಅದರಿಂದ ಅವರು ತಪ್ಪಿಸ್ಕೊಂಡು ಮೆಕ್ಕಾಯಿಂದ ಮದೀನಕ್ಕೆ ಏನು ಮಾಡ್ತಾರೆ, ಪ್ರಯಾಣವನ್ನು ಬಳಸ್ತಾರೆ. ಎಷ್ಟರಲ್ಲಿ? ಕ್ರಿಸ್ಟರ 622 ಅಲ್ಲಿ. ಈ ಒಂದು ಘಟನೆಯನ್ನು ಏನೆಂದು ಕರಿಬೋದು? ಹಿಜ್ರಾ ಅಂತ ನಾವು ಕರಿಬೋದು. ನೆಕ್ಸ್ಟ್, ವಾಟ್ ಆರ್ ದ ಟೀಚಿಂಗ್ಸ್ ಆಫ್ ಇಸ್ಲಾಂ? ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸ್. ದೇರ್ ಆರ್ ಮೇನ್ಲಿ 3 teachings of Islam. First one, God is one. A simple prayer is enough to win the heart of the God. ದೇವರು ಒಬ್ಬನೇ. ಒಂದು ಸರಳವಾಗಿರ್ತಕ್ಕಂಥ ಪ್ರೇಯರ್ ಮಾಡೋದ್ರಿಂದ ದೇವರ ಮನಸ್ಸನ್ನು ನಾವು ಗೆಲ್ಲಬಹುದು. One should lead an honest and principled life and should keep away from all bad habits. ಅಂದರೆ ನಾವು ಲೈಫನ್ನು ತುಂಬ ಪ್ರಾಮಾಣಿಕವಾಗಿ ಪ್ರಿನ್ಸಿಪಲ್ಡ್ ತತ್ವದಿಂದ ಕೂಡಿರ್ತಕ್ಕಂಥ ಲೈಫನ್ನು ನಾವು ಮಾಡಬೇಕು. ಅದೇ ರೀತಿ ಬ್ಯಾಡ್ ಹ್ಯಾಬಿಟ್ಸಿಂದ ನಾವು ದೂರ ಇರಬೇಕು. ಒನ್ ಶುಡ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ವುಮೆನ್ ಆ್ಯಂಡ್ ಕಂಪೆಷನ್ ಫಾರ್ ದ ಪೂರ್ ಆ್ಯಂಡ್ ವೀಕ್. ಮಹಿಳೆಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಬಣಜನರಿಗೆ, ದುರ್ಬಲ ವರ್ಗದವರಿಗೆ ಕರುಣೆಯನ್ನು ತೋರಿಸ್ತಕ್ಕಂಥದ್ದು. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನೋಡ್ಬೋದು. ನೆಕ್ಸ್ಟ್, ನೇಮ್ ದ 5 ಇಂಪಾರ್ಟೆಂಟ್ ರಿಚುವಲ್ಸ್ ಆಫ್ ಇಸ್ಲಾಂ. ಇಸ್ಲಾಂ ಧರ್ಮದ 5 ಆಚರಣೆಗಳನ್ನು ತಿಳಿಸಿ ಅಂತ ಕರೀತಾರೆ. ರಿಚುವಲ್ಸ್ ಅಂದರೆ ಆಚರಣೆಗಳು. ದೇರ್ ಆರ್ ಮೇನ್ಲಿ 5 ರಿಚುವಲ್ಸ್ ಆಫ್ ಇಸ್ಲಾಂ. ಕಲಿಮಾ, ಬಿಲೀಫ್ ಓನ್ಲಿ ಇನ್ ಅಲ್ಲಾ, ಮೊಹಮ್ಮದ್ ಈಸ್ ಹಿಸ್ ಪ್ರೊಫೆಟ್. ಅಂದರೆ ಕಲಿಮಾ ಅಂದರೆ ಅಲ್ಲಾನಲ್ಲಿ ನಂಬಿಕೆಯನ್ನು ಹೊಂದತಕ್ಕಂಥದ್ದು. ಅಲ್ಲಾನ ಪ್ರತಿನಿಧಿ ಯಾರು? ಮೊಹಮ್ಮದ್ ಪೈಗಂಬರ್. ನಮಾಜ್, ಪ್ರೇಯರ್ ಫಾರ್ ಅಲ್ಲಾ ಫಾರ್ 5 times ಎ ಡೇ. ಅಂದರೆ ಒಂದು ದಿನದಲ್ಲಿ 5 ಬಾರಿ ನಮಾಜನ್ನು ಮಾಡ್ತಕ್ಕಂಥದ್ದು. ರೋಜಾ, ಫೆಸ್ಟಿಂಗ್ ಇನ್ ದ ಮಂತ್ ಆಫ್ ರಂಜಾನ್. ರಂಜಾನ್ ಸಮಯದಲ್ಲಿ 1 ತಿಂಗಳ ಕಾಲ ಉಪವಾಸವನ್ನು ಮಾಡ್ತಕ್ಕಂಥದ್ದು. ಜಕಾತ್, ಡೆಫಿನಿಟ್ ಸಮ್ ಟು ಬಿ ಸ್ಪೇರ್ಡ್ ಇನ್ ದ ಇನ್ಕಮ್ ಟು ಗಿವ್ ಟು ದ ಪೂರ್. ಅಂದರೆ ನೀನು ಸಂಪಾದನೆ ಮಾಡಿರ್ತಕ್ಕಂಥ ಹಣದಲ್ಲಿ ಸ್ವಲ್ಪ ಭಾಗವನ್ನು ಬಡ ಜನರಿಗೆ ನೀಡ್ತಕ್ಕಂಥದ್ದು. ಹಜ್, ಪಿಲಿಗ್ರಿಮೇಜ್ ಟು ಮೆಕ್ಕಾ ಒನ್ಸ್ ಇನ್ ಲೈಫ್ ಟೈಮ್. ನೀನು ಬದುಕಿರುವಾಗ, ನಿನ್ನ ಜೀವಿತಾವಧಿಯಲ್ಲಿ ನೀನು ಬದುಕಿರುವಾಗ ಸಾಯಕಿನ ಮುಂಚೆ 1 ಸತಿಯಾರು ನೀನು ಮೆಕ್ಕಾಗೆ ಭೇಟಿಯನ್ನು ನೀಡಿ ಅಲ್ಲಿನ ಒಂದು ಕಾಬಾದ ದರ್ಶನವನ್ನು ಮಾಡ್ತಕ್ಕಂಥದ್ದು. ಇದು ದೀಸ್ ಆರ್ 5 ರಿಚುವಲ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರಿಚುವಲ್ಸ್ ಆಫ್ ಇಸ್ಲಾಂ. ಈ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೋಬೇಕು. ಸೊ ಇಷ್ಟು ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಮಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟು ಸೆಕೆಂಡ್ ಚಾಪ್ಟ್ರಲ್ಲಿ ಮೆಡಿವಲ್ ಇಂಡಿಯಾ ಆ್ಯಂಡ್ ಪೊಲಿಟಿಕಲ್ ಟ್ರಾನ್ಸಿಷನ್ ಈ ಚಾಪ್ಟರ್ ಇದೆ. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ರಿವಿಷನ್ ಮಾಡ್ತೀನಿ. ಅದರಲ್ಲಿ ಎಕ್ಸ್ಪ್ಲೇನ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ರಜಪೂತ್ ಕಿಂಗ್ಸ್ ಟು ದ ಫೀಲ್ಡ್ ಆಫ್ ಲಿಟ್ರೇಚರಿಗೆ ಅವ್ರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅನ್ನೋದರಲ್ಲಿ ಯಾರು ಯಾವ ಬುಕ್ಸನ್ನು ಬರೀತಾರೆ ಅನ್ನೋದು ಒಂದು 6 ಬುಕ್ಸ್ಗಳನ್ನು, ಆ ಬುಕ್ಸ್ ಬರ್ದರನ್ನ ನೀವು ನೆನಪಿಟ್ಕೊಂಡ್ರೆ ಸಾಕಾಗುತ್ತೆ. ಸೊ ರಜಪೂತ್ ಕಿಂಗ್ಸ್ themselves were scholars. Kings like Bhoja, Munja have written various literary works. Munja had poets Padmagupta and Halayuda in his court. King Bhoja had scholars like Shantisena, Prabhachandra Suri and Ganapala during his rule. So important books are the Jayadeva's poetic work ಗೀತಾ ಗೋವಿಂದ. ಜಯದೇವ ಅಂತಕ್ಕಂಥ ಒಬ್ಬ ಕವಿ ಏನು ಮಾಡ್ತಾನೆ, ಗೀತಾ ಗೋವಿಂದ ಅಂತ ಪುಸ್ತಕವನ್ನು ಬರೀತಾನೆ. ನೆಕ್ಸ್ಟ್ ಭಾರವೀಸ್ ಕೀರತಾರ್ಜುನೀಯ ಅಂತಕ್ಕಂಥ ಕೀರತಾನಾರ್ಜುನೀಯ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾನೆ ಭಾರವೀಸ್. ನೆಕ್ಸ್ಟ್ ಭಾರತು ಹರೀಸ್ ರಾವಣವಧ, ಮಹೇಂದ್ರ ಪಾಲಾಸ್ ಕಾವ್ಯಮೀಮಾಂಸೆ were written during the rule of Rajputs. Next, dramas like Rajashekara's Balaramayana, Karpura Manjari and Bhavabhuti's Mahavira Charita and
Uttara Ramacharita and historical works like Kalhana's Rajatarangini, Jainika's Prithviraja Vijaya and Hemachandra's Kumarpala Charita are the important works. So Prithviraja Raso by Chand Bardai and Boja Prabandha by Ballala are the noted biographies of Rajput ರೂಲರ್ಸ್. ಇದರಲ್ಲಿ ನೀವು ಒಂದು 5 ಆರ್ 6 ಆರ್ ಬುಕ್ಸ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಅದನ್ನು 2 ಆರ್ 3 ಮಾರ್ಕ್ಸಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿ ಬರ್ತಕ್ಕಂಥ ಕ್ವಶನ್ಸ್ ಅದಂದರೆ ಎಕ್ಸ್ಪ್ಲೇನ್ ದ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಫ್ ಇಲ್ತಮಶ್ ಬ್ರೀಫ್ಲಿ. ಸೊ ಇಲ್ತಮಶ್ ಈಸ್ ಒನ್ ಆಫ್ ದ ಪ್ರಾಮಿನೆಂಟ್ ಕಿಂಗ್ ಆಫ್ ಡೆಲ್ಲಿ ಸಲ್ತನೇಟ್. ಇಲ್ತಮಶ್ ಅಂತಕ್ಕಂಥ ವ್ಯಕ್ತಿ ದೆಹಲಿ ಸುಲ್ತಾನರ ಒಬ್ಬ ಪ್ರಾಮಾಣಿಕ ಅಥವಾ ಒಬ್ಬ ಅತ್ಯಂತ ಪ್ರಖ್ಯಾತಿಯಾಗಿರ್ತಕ್ಕಂಥ ಒಬ್ಬ ಅರಸ. ಇವನು ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಬಗ್ಗೆ ಒಂದು ಕ್ವಶನ್ಸ್ ಕೇಳ್ಬೋದು. ಇಲ್ತಮಶ್ ಡಿವೈಡೆಡ್ ಹಿಸ್ ಕಿಂಗ್ಡಮ್ ಇಂಟು ಇಕ್ತಾಸ್ ಆ್ಯಂಡ್ ಅಪಾಯಿಂಟೆಡ್ ಇಕ್ತಾದಾರ್ಸ್ ಟು ರನ್ ಅಡ್ಮಿನಿಸ್ಟ್ರೇಷನ್. ಇವನ ಕಿಂಗ್ಡಮನ್ನು ಇಕ್ತಾ ಅಂತ ಡಿವೈಡ್ ಮಾಡ್ತಾನೆ, ತನ್ನ ಸ್ಟೇಟನ್ನು. ಅದಕ್ಕೆ ಅದರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನೋಡ್ಕೊಳಕ್ಕೆ ಇಕ್ತಾದಾರ್ಸನ್ನು ನೇಮಕವನ್ನು ಮಾಡ್ತಾನೆ. ಹಿ ಅಪಾಯಿಂಟೆಡ್ ಎ ಗ್ರೂಪ್ ಆಫ್ 40 ಸರ್ದಾರ್ಸ್ ಟು ಅಡ್ವೈಸ್ ಹಿಮ್ ಇನ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್. ಇಲ್ಲಿ 40 ಸರ್ದಾರರ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿಬಿಟ್ಟು ರಾಜನಿಗೆ ಅಡ್ವೈಸ್ ಮಾಡೋದಕ್ಕೆ ಅವರನ್ನು ನೇಮಕ ಮಾಡ್ತಾನೆ. ದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಜಡ್ಜ್ ಯೂಸ್ಡ್ ಟು ಅಡ್ವೈಸ್ ಹಿಮ್. ಇವರಿಗೆ ಅಡ್ವೈಸ್ ಮಾಡೋದಕ್ಕೆ ಪ್ರೈಮ್ ಮಿನಿಸ್ಟರ್ಸ್ ಆಗಿರ್ಬೋದು, ನ್ಯಾಯಾಧೀಶರನ್ನು ನೇಮಕವನ್ನು ಮಾಡ್ತಾನೆ. ಇಲ್ತಮಶ್ ಬ್ರಾಟ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಾಯಿನ್ಸ್ ಇಂಟು ಸರ್ಕ್ಯುಲೇಷನ್. ಇವನು ಬಂಗಾರದ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಚಾಲ್ತಿಗೆ ತರ್ತಾನೆ. ಈ ಕ್ವಶನ್ಸನ್ನು ಇದನ್ನು ನೀವು ಇಂಪಾರ್ಟೆಂಟಾಗಿ ನೆನಪಲ್ಲಿಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂದರೆ ವಾಟ್ ಆರ್ ದ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಇಂಪ್ಲಿಮೆಂಟೆಡ್ ಬೈ ಮೊಹಮ್ಮದ್ ಬಿನ್ ತೊಗಲಕ್. ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಸುಧಾರಣೆಗಳು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕೇಳ್ತಾರೆ. ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸಲ್ಲಿ ರೆವಿನ್ಯೂ ರಿಫಾರ್ಮ್ಸ್, ಕಂದಾಯ ಸುಧಾರಣೆ ಅಂತ ಕರಿತೀವಿ. ಆ್ಯನ್ ಅಫಿಷಿಯಲ್ ರೆಕಾರ್ಡ್ ದಟ್ ಹ್ಯಾಡ್ ಆಲ್ ದ ಡೀಟೇಲ್ಸ್ ಆಫ್ ಲ್ಯಾಂಡ್ಸ್ ಇಂಪ್ಲಿಮೆಂಟೆಡ್ ಬೈ ಹಿಮ್. ಅಂದರೆ ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ರೆಕಾರ್ಡ್ಸ್ಗಳನ್ನು ನೀವು ಏನು ಮಾಡ್ತಾನೆ, ಮೇಂಟೈನ್ ಮಾಡೋದಕ್ಕೆ ಯೋಜನೆಯನ್ನು ಮಾಡ್ತಾನೆ. ಈ ಎಸ್ಟಾಬ್ಲಿಷ್ಡ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ಅಂದರೆ ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ದ ಅನ್ಕಲ್ಟಿವೇಟೆಡ್ ಲ್ಯಾಂಡ್ಸ್ ವರ್ ಮೇಡ್ ಕಲ್ಟಿವೇಟೇಬಲ್, ಅಂದರೆ ಕೃಷಿಗೆ ಒಳಪಡದೇ ಇರತಕ್ಕಂಥ ಭೂಮಿಯನ್ನು ಕೃಷಿಗೆ ಒಳಪಡಿಸ್ತಾನೆ ಇವನು. ಶಿಫ್ಟಿಂಗ್ ಆಫ್ ಹೀಸ್ ಕ್ಯಾಪಿಟಲ್, ಇವನ ರಾಜಧಾನಿಯನ್ನು, ಕ್ಯಾಪಿಟಲ್ ಅಂದರೆ ರಾಜಧಾನಿ, ಆ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾನೆ. ಹಿ ವಾಂಟೆಡ್ ಟು ಶಿಫ್ಟ್ ಈಸ್ ಕ್ಯಾಪಿಟಲ್ ಫ್ರಮ್ ಡೆಲ್ಲಿ ಟು ದೇವಗಿರಿ ಬಿಕಾಸ್ ಟು ಎಸ್ಟಾಬ್ಲಿಷ್ ದ ಕ್ಯಾಪಿಟಲ್ ಸಿಟಿ ಅಟ್ ದ ಸೆಂಟರ್ ಆಫ್ ದ ವಾಸ್ಟ್ ಎಂಪೈರ್ ಆ್ಯಂಡ್ ಟು ಪ್ರೊಟೆಕ್ಟ್ ದ ಕ್ಯಾಪಿಟಲ್ ಸಿಟಿ ಫ್ರಮ್ ಫಾರಿನ್ ಇನ್ವೆನ್ಷನ್ಸ್. ಅಂದರೆ ಇವನ ವಿಶಾಲವಾಗಿರ್ತಕ್ಕಂಥ ಒಂದು ಎಂಪೈರ್, ಸಾಮ್ರಾಜ್ಯವನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಆಳ್ವಿಕೆ ಮಾಡೋದಕ್ಕೋಸ್ಕರ, ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಡೆಲ್ಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾನೆ. ಎಕ್ಸ್ಪೆರಿಮೆಂಟ್ ಆಫ್ ಸಿಂಬಾಲಿಕ್ ಕಾಯಿನ್ಸ್, ಹೊಸ ಸಾಂಕೇತಿಕ ನಾಣ್ಯಗಳನ್ನು ಇವನು ಏನು ಮಾಡ್ತಾನೆ, ಎಕ್ಸ್ಪೆರಿಮೆಂಟ್ ಮಾಡ್ತಾನೆ. ಅದರಲ್ಲಿ ದಿನಾರ್ ಅಂತಕ್ಕಂಥ ಒಂದು ನಾಣ್ಯ ಆಗಿರ್ಬೋದು. ಈ ಬ್ರಾಟ್ ಗೋಲ್ಡ್ ಕಾಯಿನ್ ನೇಮ್ಡ್ ದಿನಾರ್ ಆ್ಯಂಡ್ ಸಿಲ್ವರ್ ಕಾಯಿನ್ ನೇಮ್ಡ್ ಅದ್ಲಿ ಇಂಟು ಸರ್ಕ್ಯುಲೇಷನ್. ಕಾಪರ್ ಆ್ಯಂಡ್ ಬ್ರಾಸ್ ಕಾಯಿನ್ಸ್ ವರ್ ಆಲ್ಸೋ ಬ್ರಾಟ್ ಇನ್ ಟು ಸರ್ಕ್ಯುಲೇಷನ್ ಸಿಂಬಾಲಿಕಲಿ. ಇವನು ತಾಮ್ರ ಮತ್ತು ಹಿತ್ತಾಳೆಯ ನಾಣ್ಯಗಳನ್ನು ಏನು ಮಾಡ್ತಾನೆ, ಬಳಸ್ತಾನೆ, ಅದನ್ನು ಚಲಾವಣೆಗೆ ತರ್ತಾನೆ. ದಿನಾರ್ ಆಗಿರ್ಬೋದು, ಅದ್ಲಿ ಆಗಿರ್ಬೋದು. ದಿನಾರ್ ಅಂದರೆ ಅದು ಗೋಲ್ಡಿನ ಕಾಯಿನ್ಸ್ ಆಗಿರುತ್ತೆ, ಸಿಲ್ವರ್ ಕಾಯಿನ್ನ ಅದ್ಲಿ ಅಂತ ಇಲ್ಲಿ ಕರೆಯಲಾಗುತ್ತೆ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ವಾಟ್ ವರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಡೆಲ್ಲಿ ಸಲ್ತನೇಟ್ ಟು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಗಿವ್ ಎಕ್ಸಾಂಪಲ್ಸ್. ಕಲೆ ಮತ್ತು ಸಾಹಿತ್ಯಕ್ಕೆ ಇವ್ರು ಏನೇನು ಕೊಡುಗೆಯನ್ನು ಕೊಟ್ಟರು ಅಂತ ಎಕ್ಸಾಂಪಲ್ ಸಮೇತ ಈ ಕ್ವಶನ್ಸ್ ಅಂತ ಕೇಳ್ಬೋದು. ದ ಡೆಲ್ಲಿ ಸಲ್ತನೇಟ್ ಇಂಟ್ರೊಡ್ಯೂಸ್ಡ್ ಎ ನ್ಯೂ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ನೋನ್ ಆ್ಯಸ್ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್. ಇವರು ಭಾರತೀಯ ಇಸ್ಲಾಂ ಆರ್ಕಿಟೆಕ್ಚರ್ನ ಇಂಪ್ಲಿಮೆಂಟ್ ಮಾಡ್ತಾನೆ. ಅದರಲ್ಲಿ ಮುಖ್ಯವಾಗಿ ಆರ್ಚ್ಸ್, ಡೋಮ್ಸ್, ಮಿನರೇಟ್ಸ್ ಆರ್ ದ ಮೈನ್ ಫ್ಯೂಚರ್ ಆಫ್ ದಿ ಸ್ಟೈಲ್ಸ್. ಇದರಲ್ಲಿ ಇವರು ಆರ್ಚ್ಸ್ ಅಂದರೆ ಕಮಾನುಗಳು, ಗುಮ್ಮಟಗಳು ಮತ್ತು ಮಿನಾರಿನ ಶೇಪ್ದಲ್ಲಿರ್ತಕ್ಕಂತಹ ಒಂದು ಆರ್ಕಿಟೆಕ್ಚರ್ನ ಸ್ಟೈಲನ್ನು ಇವರು ಬಳಕೆ ಮಾಡ್ತಾರೆ. ದ ಡೆಲ್ಲಿ ಸಲ್ತನೇಟ್ ಬಿಲ್ಡ್ಸ್ ಫೋರ್ಟ್ಸ್, ಮಾಸ್ಕ್ಯೂಸ್, ಪ್ಯಾಲೇಸ್ ಆ್ಯಂಡ್ ಪಬ್ಲಿಕ್ ಬಿಲ್ಡಿಂಗ್ಸ್ ಆ್ಯಂಡ್ ಮದರಾಸಾಸ್ ಆ್ಯಂಡ್ ಧರ್ಮಶಾಲಾಸ್. ಇವರು ಫೋರ್ಟ್ಸ್ಗಳನ್ನು ನಿರ್ಮಾಣ ಮಾಡ್ತಾರೆ,
ಮಸೀದಿಗಳನ್ನು ನಿರ್ಮಾಣ ಮಾಡ್ತಾನೆ, ಅರಮನೆಗಳನ್ನು ನಿರ್ಮಾಣ ಮಾಡ್ತಾರೆ. ಸೊ ಇಂಪಾರ್ಟೆಂಟ್ ಆರ್ಕಿಟೆಕ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆರ್ ಕುತುಬ್ ಮಿನಾರ್, ಕುವೈತ್ ಉಲ್ ಇಸ್ಲಾಂ ಮಾಸ್ಕ್ಯೂ, ಅಲೈ ದರ್ವಾಜಾ, ಜುವೈದ್ ಖಾನ. ಮಾಸ್ಕ್ಯೂಸ್ ಆರ್ ದ few examples ಇಂಡೋ ಇಸ್ಲಾಮಿಕ್ ಸ್ಟೈಲ್. ಇಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇವರು ಹಲವಾರು ಮಸೀದಿಗಳನ್ನು ನಿರ್ಮಾಣ ಮಾಡ್ತಾರೆ. ಅದೇ ರೀತಿ ಕುತುಬ್ ಮಿನಾರ್ ಆಗಿರ್ಬೋದು, ಕುವೈತ್ ಉಲ್ ಇಸ್ಲಾಂ ಅಂತಕ್ಕಂಥ ಒಂದು ಮಸೀದಿ ಆಗಿರ್ಬೋದು, ಇವೆಲ್ಲವನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ಬೋದು. ಈ ರೀತಿ ಈ ಒಂದು ಮೆಡಿವಲ್ ಇಂಡಿಯಾ ಆ್ಯಂಡ್ ಪೊಲಿಟಿಕಲ್ ಟ್ರಾನ್ಸಾಕ್ಷನ್ಸ್ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ನಿಮಗೆ ರಿವಿಷನ್ ಮಾಡ್ತಕ್ಕಂಥದ್ದು ಫ್ಯಾಮಿಲಿ ಚಾಪ್ಟರ್. ಸೋಷಿಯಾಲಜಿ ಪಾರ್ಟಲ್ಲಿ ಬರ್ತಕ್ಕಂಥ ಫ್ಯಾಮಿಲಿ ಚಾಪ್ಟರಲ್ಲಿ ಮುಖ್ಯವಾಗಿ ನಿಮಗೆ ಕೇಳ್ತಕ್ಕಂಥ ಕ್ವಶನ್ಸ್ 2 ಮಾರ್ಕ್ಸ್ ಕೇಳ್ತಾರೆ. ಮೆನ್ಷನ್ ದ ಟೈಪ್ಸ್ ಆಫ್ ಫ್ಯಾಮಿಲಿಯಲ್ಲಿ ಫ್ಯಾಮಿಲೀಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ಡಿಫ್ರೆಂಟ್ ಪ್ರಿನ್ಸಿಪಲ್ಸ್. ಬೇಸ್ಡ್ ಆನ್ ಅಥಾರಿಟಿ, ಎ ಫ್ಯಾಮಿಲಿ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಪ್ಯಾಟ್ರಿಯಾರ್ಕಲ್ ಆ್ಯಂಡ್ ಮ್ಯಾಟ್ರಿಯಾರ್ಕಲ್. ಬೇಸ್ಡ್ ಆನ್ ಮ್ಯಾರೇಜ್, ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಮೊನೋಗಮಿ, ಬಯೋಗಮಿ ಆ್ಯಂಡ್ polygamy. Based on size, it can be classified as undivided and divided family. ಇಲ್ಲಿ ಅಥಾರಿಟಿಯಲ್ಲಿ 2 ಟೈಪ್ಸನ್ನು ಕಾಣ್ತೀವಿ, ಪ್ಯಾಟ್ರಿಯಾರ್ಕಲ್ ಆ್ಯಂಡ್ ಮ್ಯಾಟ್ರಿಯಾರ್ಕಲ್. ಅಂದರೆ ಪಿತೃಪ್ರಧಾನ ಮತ್ತು ಮ್ಯಾಟ್ರಿಯಾರ್ಕಲ್ ಅಂದರೆ ಮಾತೃಪ್ರಧಾನ ಕುಟುಂಬ. ಸೊ ಇನ್ ಪ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ, ಫಾದರ್ ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ, ಆ್ಯಂಡ್ ಮ್ಯಾಟ್ರಿಯಾರ್ಕಲ್ ಫ್ಯಾಮಿಲಿ, ಮದರ್ ಈಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಬೇಸ್ಡ್ ಆನ್ ಮ್ಯಾರೇಜ್, ಮೊನೋಗಮಿ ಅಂದರೆ ಏಕಪತ್ನಿತ್ವ, ಬೈಗಮಿ ಅಂದರೆ ದ್ವಿಪತ್ನಿತ್ವ, ಪೋಲಿಗಮಿ ಅಂದರೆ ಬಹುಪತ್ನಿತ್ವ ಪದ್ಧತಿ. ಇದು ನಮ್ಮ ಮ್ಯಾರೇಜಿನ ಮೇಲೆ ಆಧಾರವಾಗಿ ಈ ಒಂದು ಡಿವೈಡ್ ಮಾಡ್ತಾರೆ. ಬೇಸ್ಡ್ ಆನ್ ಸೈಜ್ ಅಂದರೆ ಫ್ಯಾಮಿಲಿಯ ಸೈಜ್, ಅಲ್ಲಿನ ಮೆಂಬರ್ ಸೈಜ್ ಮೇಲೆ ಡಿವೈಡ್ ಮಾಡ್ತಾರೆ. ಡಿವೈಡೆಡ್ ಆ್ಯಂಡ್ ಅನ್ಡಿವೈಡೆಡ್ ಫ್ಯಾಮಿಲಿ, ಅವಿಭಕ್ತ ಮತ್ತು ವಿಭಕ್ತ ಕುಟುಂಬ. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಎ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಇದ್ರ 1 ಮಾರ್ಕ್ಗೆ ಕ್ವಶನ್ಸ್ ಕೇಳ್ಬೋದು. A family having husband, wife, their unmarried children is called nuclear or modern family. ಅಂದರೆ ಹಸ್ಬೆಂಡ್ ಇರ್ತಾರೆ, ವೈಫ್ ಇರ್ತಾರೆ, ಅವ್ರ ದೇರ್ ಅನ್ಮ್ಯಾರಿಡ್ ಚಿಲ್ಡ್ರನ್ ಅಂದರೆ ಅವಿವಾಹಿತ ಮಕ್ಕಳು ಇರ್ತಾರೆ. ಇಂಥ ಒಂದು ಫ್ಯಾಮಿಲಿಯನ್ನು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿಬೋದು. ನೆಕ್ಸ್ಟ್, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಯಾಮಿಲಿ ಅಂದರೆ ಫ್ಯಾಮಿಲಿಯ ಲಕ್ಷಣಗಳು ಯಾವ್ಯಾವು ಅಂತ ಕೇಳ್ತಾರೆ. ಇದನ್ನು ಇಂಪಾರ್ಟೆಂಟ್ ಕ್ವಶನ್ನು. ಅದರಲ್ಲಿ ಫ್ಯಾಮಿಲಿ ಈಸ್ ಯೂನಿವರ್ಸಲ್. ಇಟ್ ಈಸ್ ಎ ಸೋಷಿಯಲ್ ಸಿಸ್ಟಮ್ ಸೀನ್ ಇನ್ ಆಲ್ ಏಜಸ್ ಆ್ಯಂಡ್ ಆಲ್ ಕಂಟ್ರೀಸ್. ಅಂದರೆ ಫ್ಯಾಮಿಲಿ ಅಂತಕ್ಕಂಥದ್ದು ಯೂನಿವರ್ಸಲಾಗಿ ಎಲ್ಲ ಕಡೆ ಕಂಡುಬರುತ್ತೆ, ಎಲ್ಲ ಸ್ಟೇಟಲ್ಲಾಗಿರ್ಬೋದು, ಎಲ್ಲ ಕಂಟ್ರೀಸಲ್ಲಾಗಿರ್ಬೋದು, ಎಲ್ಲ ಸೊಸೈಟಿಯಲ್ಲಿ ಕಂಡುಬರುತ್ತೆ. ಇಟ್ ಈಸ್ ದ ಬೇಸಿಕ್ ಯೂನಿಟ್ ಫಾರ್ ಆಲ್ ಸೋಷಿಯಲ್ ಆ್ಯಕ್ಟಿವಿಟೀಸ್. ಅಂದರೆ ಮನುಷ್ಯನ ಎಲ್ಲ ಸೋಷಿಯಲ್ ಆ್ಯಕ್ಟಿವಿಟೀಸ್ ಆರಂಭ ಆಗ್ತಕ್ಕಂಥದ್ದೇ ಫ್ಯಾಮಿಲಿಯಿಂದ. ಕಂಟಿನ್ಯೂಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಸೋಷಿಯಲ್ ಅಕೌಂಟಬಿಲಿಟಿ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅವ್ರದ್ದೇ ಆಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟಿಯನ್ನು, ಹೊಣೆಗಾರಿಕೆಗಳನ್ನು ಹೊಂದಿರ್ತಾರೆ. ಬ್ರಿಂಗಿಂಗ್ ಅಪ್ ಆ್ಯಂಡ್ ನ್ಯೂಟ್ರಿಂಗ್ ಅಂದರೆ ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥದ್ದು ಫ್ಯಾಮಿಲಿಯ ಒಂದು ಲಕ್ಷಣ. ಟೀಚರ್ಸ್ ಸೋಷಿಯಲ್ ಬಿಹೇವಿಯರ್. ರೈಟ್ ಫ್ರಮ್ ಚೈಲ್ಡ್ಹುಡ್, ದ ಮೆಂಬರ್ಸ್ ಆಫ್ ದ ಫ್ಯಾಮಿಲಿ ನಾಟ್ ಓನ್ಲಿ ರಿಯಲೈಸ್ ದೇರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಬಟ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದ ನೀಡ್ ಫಾರ್ ಕೋಆಪರೇಷನ್. ಅಂದರೆ ವ್ಯಕ್ತಿಗಳು ಚಿಕ್ಕ ವಯಸ್ಸಲ್ಲಿದ್ದಾಗ ಮೆಂಬರ್ಸ್ ಏನು ಮಾಡ್ತಾರೆ, ಅವರಿಗೆ ಸೋಷಿಯಲಾಗಿ ಯಾವ ರೀತಿ ಬಿಹೇವ್ ಮಾಡಬೇಕು, ದೊಡ್ಡರನ್ನು ಹಿರಿಯರಿಗೆ ಯಾವ ರೀತಿ ರೆಸ್ಪೆಕ್ಟನ್ನು ಕೊಡಬೇಕು ಅನ್ನೋದನ್ನು ಅವರು ಏನು ಮಾಡ್ತಾರೆ, ಟೀಚನ್ನು ಮಾಡ್ತಾರೆ. ನೆಕ್ಸ್ಟ್, ಇಟ್ ಇನ್ಸ್ಟ್ರಕ್ಟ್ಸ್ ದ ಟ್ರೆಡಿಷನ್. ಇದು ಸಂಸ್ಕೃತಿಗಳನ್ನು ತಿಳಿಸ್ಕೊಡುತ್ತೆ ಫ್ಯಾಮಿಲಿಯಿಂದ. ದ ಸೋಷಿಯಲ್ ಟ್ರೆಡಿಷನ್, ಮಾರಾಲಿಟಿ ಆ್ಯಂಡ್ ಬಿಹೇವಿಯರ್ ಆರ್ ಆಲ್ ಕಂಟ್ರೋಲ್ಡ್ ಬೈ ದ ಫ್ಯಾಮಿಲಿ. ಅಂದರೆ ಟ್ರೆಡಿಷನ್ಸ್, ಸಂಪ್ರದಾಯಗಳನ್ನಾಗಿರ್ಬೋದು, ಮೌಲ್ಯಗಳನ್ನಾಗಿರ್ಬೋದು, ವರ್ತನೆಗಳನ್ನಾಗಿರ್ಬೋದು, ಇವೆಲ್ಲವನ್ನು ಫ್ಯಾಮಿಲಿ ತಿಳಿಸ್ಕೊಡುತ್ತೆ. ಸೊ ಈ ರೀತಿ ಕ್ಯಾರೆಕ್ಟರ್ಸನ್ನು ಕೇಳ್ಬೋದು ಕ್ವಶನ್ಸ್. ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ಫ್ಯಾಮಿಲಿ ಅಂತ ನಿಮಗೆ ಕ್ವಶನ್ ರೈಸ್ ಆಗ್ಬೋದು. ಇದನ್ನು ನೀವು ಇಂಪಾರ್ಟೆಂಟಾಗಿ ಓದ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಹೇಳ್ತೀನಿ. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಜಾಯಿಂಟ್ ಫ್ಯಾಮಿಲಿ. ಅದನ್ನು ಮಾಮೂಲು ಕಾಮನ್ ಆಗಿ ಫ್ಯಾಮಿಲಿಯ ಲಕ್ಷಣಗಳು ಆಯಿತು. ಈಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಏನಾಗಿರುತ್ತೆ, ಅದು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ಅದರ ಕ್ಯಾರೆಕ್ಟರ್ಸ್ ಕೇಳ್ತಾರೆ. ಲಾರ್ಜ್ ಇನ್ ಸೈಜ್, ಇದು ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಕೋಆರ್ಡಿನೇಷನ್ ಆ್ಯಂಡ್ ಕೋಆಪರೇಷನ್, ಇಲ್ಲಿ ಪರಸ್ಪರ ಸಂಯೋಜನೆ ಇರುತ್ತೆ, ಅದೇ ರೀತಿ ಸಹಕಾರ ಇರುತ್ತೆ. ದೇ ರಿಸೈಡ್ ಟುಗೆದರ್ ಅಂಡರ್ ದ ಸೇಮ್ ರೂಫ್ ಆಫ್ ಆ್ಯಂಡ್ ಯೂಸ್ ಸೇಮ್ ಕಿಚನ್. ಇಲ್ಲಿ ಒಂದೇ ಅಡುಗೆ ಮನೆಯಲ್ಲಿ ಒಬ್ಬರೇ ಅಂದರೆ ಒಂದೇ ಒಂದು ಕುಟುಂಬ ಅಂದರೆ ಅಲ್ಲಿ ಒಂದು ಅಡುಗೆ ಮನೆ ಇರುತ್ತೆ, ಅಲ್ಲಿ ಮಾಡತಕ್ಕಂಥ ಆಹಾರವನ್ನು ಪ್ರತಿಯೊಬ್ಬರು ಸೇವನೆಯನ್ನು ಮಾಡ್ತಾರೆ. ಮೆಂಬರ್ಸ್ ಆಫ್ ದ ಜಾಯಿಂಟ್ ಫ್ಯಾಮಿಲಿ ಬಿಲೀವ್ ಇನ್ ದ ಸೇಮ್ ರಿಲಿಜನ್ ಆ್ಯಂಡ್ ಪ್ರಾಕ್ಟೀಸ್. ಇವರೆಲ್ಲರೂ ಕೂಡ ಒಂದೇ ಧರ್ಮವನ್ನು, ಒಂದೇ ಸಂಪ್ರದಾಯವನ್ನು ಆಚರಣೆಯನ್ನು ಮಾಡ್ತಾರೆ.
ಸೆಲ್ಫ್ ಸಫಿಸಿಯೆಂಟ್ ಯೂನಿಟ್ ಅಂದರೆ ಇಲ್ಲಿ ಸ್ವಯಂ ಸಂಪೂರ್ಣವಾಗಿರ್ತವೆ ಇಲ್ಲಿ ಕುಟುಂಬಗಳು. ಅಂದರೆ ಇಲ್ಲಿ ಎಲ್ಲ ವ್ಯಕ್ತಿಗಳು ದುಡಿಯೋದ್ರಿಂದ ಇಲ್ಲಿ ಒಂದೇ ಕುಟುಂಬದಲ್ಲಿ ವಾಸ ಮಾಡಿ ಎಲ್ಲರೂ ದುಡಿಯೋದ್ರಿಂದ ಎಲ್ಲರಿಂದ ಬರ್ತಕ್ಕಂಥ ಆದಾಯ ಒಂದೇ ಕುಟುಂಬಕ್ಕೆ ಬರೋದ್ರಿಂದ ಇಲ್ಲಿ ಫ್ಯಾಮಿಲಿಗಳು ಎಕನಾಮಿಕಲಿ ಸ್ಟೇಬಲ್ ಆಗಿರ್ತವೆ. ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳನ್ನು ಇವರು ಹೊಂದಿರೋದಿಲ್ಲ. ದ ಸೀನಿಯರ್ಸ್ ಮೆಂಬರ್ಸ್ ಆಫ್ ದ ಜಾಯಿಂಟ್ ಫ್ಯಾಮಿಲಿ ಆರ್ ಇಂಟ್ರೆಸ್ಟೆಡ್ ವಿತ್ ದ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಮನೆಯ ಹಿರಿಯ ನಾಗರಿಕ ಏನು ಮಾಡ್ತಾನೆ, ಮನೆಯ ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾನೆ. ಸೀನಿಯರ್ ಸಿಟಿಸನ್ ಇಲ್ಲಿ ಮನೆಯ ಹಿರಿಯರಾಗಿರ್ತಕ್ಕಂಥ ವ್ಯಕ್ತಿ ಏನಾಗಿರ್ತಾನೆ, ಮನೆಯ ಎಲ್ಲ ಅಧಿಕಾರವನ್ನು ಹೊಂದಿರ್ತಾನೆ. ಈ ರೀತಿ ನಾವು ಏನನ್ನು ನೋಡ್ತೀವಿ, ಜಾಯಿಂಟ್ ಫ್ಯಾಮಿಲಿಯ ಲಕ್ಷಣಗಳನ್ನು ನಾವು ಕಾಣ್ತೀವಿ. ಇಷ್ಟು ಫ್ಯಾಮಿಲಿಯಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟು ನಿಮಗೆ ರಿವಿಷನ್ಸ್ ಕೆಲಸ. ಈ ಕ್ವಶನ್ಸ್ಗಳನ್ನು ನೀವು ಹೆಚ್ಚಿನದಾಗಿ ಓದ್ಕೊಳ್ರಿ. ಹಾಗಂತ ಉಳಿದಿರುವನ್ನು ಓದಬಾರ್ದು ಅಂತಲ್ಲ, ಉಳಿದಿದ್ದು ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೋಷಲಲ್ಲಿ ಯಾವ ಕ್ವಶನ್ಸ್ ಬೇಕಾದ್ರೂ ಕೇಳ್ಬೋದು, ಅದರಲ್ಲಿ ಇಂಪಾರ್ಟೆಂಟಾಗಿ ನಿಮಗೆ ಇವನ್ನ ಕೇಳ್ಬೋದು ಅಂತ ಇದನ್ನು ಹೆಚ್ಚಿನದಾಗಿ ಓದ್ತಿನ ನೀವು ಅದರ ಇಂಪಾರ್ಟೆನ್ಸನ್ನು ಕೊಟ್ಟು ಓದ್ಕೊಳ್ಳಿ. ನೆಕ್ಸ್ಟ್ ಈಗ ನಿಮಗೆ ಹೋಮ್ವರ್ಕನ್ನು ಕೊಡ್ತೀನಿ. ಒಂದು ಫಸ್ಟ್ ಕ್ವಶನ್ಸ್ ಇದನ್ನು ಬರ್ಕೊಳ್ರಿ. ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಜಾಯಿಂಟ್ ಫ್ಯಾಮಿಲಿ. ಇದೊಂದು ಕ್ವಶನ್ನ ನೀವು ಬರ್ಕೊಳ್ಳಿ. ನೆಕ್ಸ್ಟ್ ಅನದರ್ ಕ್ವಶನ್ಸ್. ಎಕ್ಸ್ಪ್ಲೈನ್ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಆಫ್ ಇಲ್ತಮಷ್ ಬ್ರೀಫ್ಲಿ. ಇಲ್ತಮಷನ ಆಡಳಿತಾತ್ಮಕ ವ್ಯವಸ್ಥೆ. ಇದನ್ನೊಂದು ಕ್ವಶನ್ಸ್ ಬರ್ಕೊಳ್ರಿ. ಎಕ್ಸ್ಪ್ಲೈನ್ ದ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಫ್ ಇಲ್ತಮಷ್ ಬ್ರೀಫ್ಲಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಲೀಸ್ಟ್ ದ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಈ ಕ್ವಶನ್ಸ್ ಟೋಟಲ್ 3 ಕ್ವಶನ್ಸ್ಗಳನ್ನು ನೀವು ಹೋಮ್ವರ್ಕನ್ನು ಮಾಡಿ ಏನು ಮಾಡಬೇಕು, ನನಗೆ ಗ್ರೂಪಿಗೆ ಸೆಂಡನ್ನು ಮಾಡಿ. Okay dear students, in the next class we will discuss about the another lessons. Okay, thank you.